ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅವರ ಬಣ ಏನು 6, 9 ಸಾಕಷ್ಟು ವಿಚಾರಗಳನ್ನು ಹೇಳ್ತಿತ್ತು. ಅಂತಹವರ ಪಟ್ಟಿ ಸಿದ್ಧಗೊಂಡಿದೆ, ತಲೆದಂಡ ಆಗಲಿದೆ. ಕಾರಣ ಇಷ್ಟೇ, 2026ರಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಚುನಾವಣೆ ನಡೀತಿದೆ. ಇಂತಹ ಸಂದರ್ಭದಲ್ಲೂ ಕೂಡ ಅನಗತ್ಯ ಹೇಳಿಕೆಗಳನ್ನು ಕೊಡುವ ಮೂಲಕ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಒಗ್ಗಟ್ಟಾಗಿಲ್ಲ, ನಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ನಾಯಕತ್ವದ ಬದಲಾವಣೆಗೋಸ್ಕರ ಬಣ ಜಗಳ ನಡೀತಿದೆ ಅನ್ನೋ ಮೆಸೇಜನ್ನು ಕೊಡ್ತಿರುವಂಥವರ ಎಲ್ಲರ ಪಟ್ಟಿ ಸಿದ್ಧವಾಗಿದೆ. ಎರಡೂ ಕಡೆ ಇದು. ಆದರೆ ಬಹುಪಾಲು ಡಿ ಕೆ ಶಿವಕುಮಾರ್ ಅವರ ಬಣದ ಪ್ರಭಾವಿ ನಾಯಕರನ್ನ, ಇಬ್ಬರನ್ನ ತಲೆದಂಡ ಮಾಡುವಂತಹ ಸಾಧ್ಯತೆ ಪಕ್ಕ. ಇದು ಬಿಟ್ಟು ಸಿ ಅಂತ ಹೊಸದೊಂದು ಮೆಸೇಜ್ ಹರಿದಾಡ್ತಿರುವಂಥದ್ದು. ಕೆಲವೇ ತಿಂಗಳ ಹಿಂದೆ ಗುಜರಾತ್ನಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಮೆಸೇಜ್ ಕೊಟ್ಟಿದ್ರು. ಅದು ಸಿ ಕ್ಲೂ. ವಿಶೇಷ ಅಂದರೆ ಬಿ ಕೆ ಹರಿಪ್ರಸಾದ್ ಅವರು, ಪ್ರಿಯಾಂಕ್ ಖರ್ಗೆ ಅವರು ಸೇರಿದಂತೆ ಸಾಕಷ್ಟು ನಾಯಕರು ಇದೇ ಮೆಸೇಜನ್ನು ಕೊಟ್ಟು ಬಂದಿದ್ರು. ಅದು ಸಿ ಒಂದು ಕೋಡ್ ವರ್ಡ್ ಆಗಿತ್ತು. ಸಿ ಕೋಡ್ ವರ್ಡ್ ಏನು ಅದು ಗೊತ್ತಾಗಬೇಕು ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವರ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ಕೂಡ ಸ್ಪಷ್ಟಪಡಿಸಿಕೊಳ್ಳಬೇಕು. ಕಾಂಗ್ರೆಸ್ನ, ಕರ್ನಾಟಕ ಕಾಂಗ್ರೆಸ್ನ ಪ್ರಭಾವಿ ನಾಯಕ, ಏಕೈಕ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿ ಆ ಜಾಗಕ್ಕೆ ಬಂದು ಕೂರುವ ಎಲ್ಲ ಪ್ರಯತ್ನಗಳು, ಪ್ರಾರ್ಥನೆಗಳು ಕೈ ಹಿಡಿದಿಲ್ಲ. ಒಂದು ಹಂತಕ್ಕೆ ನಾವು ದೇಶದಾಚೆಗೆ ರೆಸಾರ್ಟ್ ರಾಜಕಾರಣ ಮಾಡ್ತೀವಿ ಅಂತ ಆ ಬಣ ಮಾತಾಡ್ಕೊಳ್ತಿತ್ತು. 21 ಶಾಸಕರ ಜೊತೆಯಲ್ಲಿ ಶ್ರೀಲಂಕಾಕ್ಕೆ ಹೋಗುವಂತಹ ಪ್ರಯತ್ನಗಳು, ಅದು ಕೂಡ ಈಗ ವರ್ಕೌಟ್ ಆಗ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರನ್ನು ಅಸ್ಸಾಂ ಚುನಾವಣೆಯ ಸಂದರ್ಭದಲ್ಲಿ ವೀಕ್ಷಕರಾಗಿ ನೇಮಕ ಮಾಡಿರುವಂಥದ್ದು. ಚುನಾವಣಾ ವೀಕ್ಷಕರಾಗಿ ಅಲ್ಲೋಗಿ ಅಸ್ಸಾಮನ್ನು ಗೆಲ್ಲಿಸ್ಕೊಡ್ಬೇಕಿದೆ. ಅದು ಗೆಲ್ಲಿಸ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ತೆಲಂಗಾಣ ಗೆಲ್ಲಿಸಿದವರಿಗೆ ಅಸ್ಸಾಂ ದೊಡ್ಡ ಲೆಕ್ಕಾನ ಅಂತ ಅವ್ರ ಬಣ ಕೂಡ ಪ್ರಶ್ನೆ ಮಾಡಬಹುದು, ಅವರ ವಿರೋಧಿ ಬಣ ಕೂಡ ಪ್ರಶ್ನೆ ಮಾಡಬಹುದು. ಆದರೆ ಇಲ್ಲಿ ತುಂಬ ಸ್ಪಷ್ಟವಾಗಿ 5 ವಿಚಾರ ಇಲ್ಲಿ ಹೇಳಬಹುದು. ಸಿ ಕೋಡ್ ವರ್ಡ್ ಅಲ್ಲಿಂದಲೇ ಶುರುವಾಗತ್ತೆ. ಏನದು? ಕ್ಲೀನ್ ಕಾಂಗ್ರೆಸ್ 2028 ಮತ್ತು 29ಕ್ಕೆ ಟಾರ್ಗೆಟ್. ಕಾಂಗ್ರೆಸ್ನಲ್ಲಿ ಇರಬಹುದಾದಂತಹ ಒಂದಷ್ಟು ಕಶ್ಮಲಗಳನ್ನು ತೊಡೆದು ಹಾಕುವ, ಯುವ ಪಡೆಯನ್ನು ಕಟ್ಟುವಂತಹ ಪ್ರಯತ್ನವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಿರುವಂಥದ್ದು. ಕೃಷ್ಣ ಬೈರೇಗೌಡ ಅಂತಹ ಮಾದರಿಯ ನಾಯಕತ್ವವನ್ನು ಒಟ್ಟುಗೂಡಿಸುವಂಥದ್ದು. ಅವರನ್ನು ತಗೊಂಡು ಅಹಿಂದ ವರ್ಗಗಳನ್ನೇ 2028ರ ಕರ್ನಾಟಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೊಂದು ಸಲ ಗೆಲ್ಲಬೇಕು. ಅದಕ್ಕೇನೆಲ್ಲ ಮಾಡಬೇಕು, ಯಾರು ಕಳಂಕಿತರಿದ್ದಾರೆ, ಭ್ರಷ್ಟರಿದ್ದಾರೆ ಅಂಥವರನ್ನೆಲ್ಲ ಪಟ್ಟಿ ಮಾಡಿ ತಲೆದಂಡ ಕೊಡುವಂಥ ಸತೀಶ್ ಜಾರಕಿಹೊಳಿ ಅಂತಹ ನಾಯಕತ್ವ, ಎಂ ಬಿ ಪಾಟೀಲ್ ಅಂತಹ ನಾಯಕತ್ವ, ಕೃಷ್ಣ ಬೈರೇಗೌಡ ಅಂತಹ ನಾಯಕತ್ವ, ಡಾಕ್ಟರ್ ಜಿ ಪರಮೇಶ್ವರ್, ಹೀಗೆ ಒಂದು ಪಟ್ಟಿ ಸಿದ್ಧಗೊಳ್ತಿದೆ. ಆ ಪಟ್ಟಿಯನ್ನು ನೋಡಿದ ಕೂಡಲೇ ಇನ್ನುಳಿದವರಿಗೆ ಏನೂ ಮಾತಾಡಂಗಿಲ್ಲ. ಒಬ್ಬ ಶಾಸಕರಾಗಿ ಕೊಡಬಹುದಾದಂತಹ ಒಂದು ಖಾತೆಯನ್ನು, ಹುದ್ದೆಯನ್ನು ನೀಟಾಗಿ ನಿಭಾಯಿಸಬೇಕಾದಂತಹ ಜರೂರತ್ತು ಮಾತ್ರ ಮುಂದಿನ ದಿನಗಳಲ್ಲಿ ಬರುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ. ಇದು ಒಂದನೇದು. ಎರಡನೇದು, ಭ್ರಷ್ಟರ ಪಟ್ಟಿ ಸಿದ್ಧಗೊಂಡಿದೆ. ತಲೆದಂಡ ಅನ್ನುವಂಥದ್ದು ಎಲ್ಲಿಂದ ಶುರುವಾಗಬಹುದು? ಇತ್ತೀಚೆಗೆ ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಅಥವಾ ಗೊಂದಲದ ಹೇಳಿಕೆಗಳ ಮೂಲಕ ಸರ್ಕಾರಕ್ಕೆ ಸದನದಲ್ಲೂ ಸೇರಿದಂತೆ ಮುಖಭಂಗವನ್ನು ತಂದುಕೊಟ್ಟಂತಹ ನಾಯಕರು ಯಾರಿರಬಹುದು, ಅವರ ಪಟ್ಟಿ ಸಿದ್ಧಗೊಂಡಿದೆ. ಅವರ ತಲೆದಂಡ ಆಗುತ್ತೆ. ಏನಾಗಬಹುದು? ಅದು ಮುಖ್ಯ. ಅವರನ್ನು ಹುದ್ದೆಯಿಂದ ಕಿತ್ತು ಬಿಸಾಕೋದು ಅಥವಾ ಪರ್ಮನೆಂಟ್ ಆಗಿ ಅವ್ರಿಗೊಂದು ಮೆಸೇಜ್ ಕೊಡ್ಬೋದು, ನಿಮ್ಮ ಮನೆಯಿಂದ ಆಲ್ಟರ್ನೇಟಿವ್ ಒಬ್ಬರನ್ನು ಸಿದ್ಧಪಡಿಸ್ಕೊಳ್ಳಿ, ನಿಮಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಇಲ್ಲ. ಬಿಜೆಪಿ ಇದನ್ನು ಮಾಡ್ತಾ ಬಂದಿದೆ ಪ್ರತಿ ಚುನಾವಣೆಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ. ಈಗ ಕಾಂಗ್ರೆಸ್ ಕೂಡ ಇದೇ ಕೆಲಸ ಮಾಡ್ತಿದೆ. ಸ್ವಚ್ಛ ಕಾಂಗ್ರೆಸ್ ಈ ಮೂಲಕ ಜನರ ಮುಂದೆ ಬರುವಂಥದ್ದು. ನೋಡಿ, ನೀವು ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಯುವ ಪಡೆಗೆ ಸಾಕಷ್ಟು ಅವಕಾಶಗಳನ್ನು ಕೊಡ್ತಾ ಬಂದಿದ್ದಾರೆ. ಇತ್ತೀಚೆಗೆ 4-5 ಜನ ಪ್ರಭಾವಿ ನಾಯಕರ ಮಕ್ಕಳು ರಾಜಕಾರಣಕ್ಕೆ ಬಂದರು. ಈ ಮೂಲಕ ಅವರು ಕೊಡ್ತಿರೋ ಮೆಸೇಜ್, ಕಾಂಗ್ರೆಸ್ ಕೊಡ್ತಿರೋದು ಅದು ಕ್ಲೀನ್ ಕಾಂಗ್ರೆಸ್. 28ಕ್ಕೆ ಮತ್ತು 29ಕ್ಕೆ ರಾಜ್ಯದಲ್ಲಿ ಈಗ ಯಾರೆಲ್ಲ 2ನೇ ತಲೆಮಾರಿನ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ, ಕಾಂಗ್ರೆಸ್ನಲ್ಲಿ ಡಿಬೇಟ್ಗಳಲ್ಲಿ ಬಂದು ಕೂರ್ತಿದ್ದಾರೆ, ಅಂಥವರು ಲೋಕಸಭಾ ಅಭ್ಯರ್ಥಿಗಳಾಗಿ, ಕ್ಷೇತ್ರದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಯುವಂತಹ ಒಂದು ಸೂಚ್ಯ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಿರುವಂಥದ್ದು.
ಮುಂದಿನ ಚುನಾವಣೆಗೆ ಬಹುಪಾಲು ಜನಕ್ಕೆ ಟಿಕೆಟ್ ಕೊಡೋದಿಲ್ಲ ಅನ್ನುವಂಥದ್ದೇ ತಲೆದಂಡ ಆಗಿ ಮೇಲ್ನೋಟಕ್ಕೆ ಕಾಣ್ತಿದೆ. ಅಲ್ಲಿಗೆ ಒಂದು ಸ್ಪಷ್ಟ, ಸಿದ್ದರಾಮಯ್ಯ ಅವರನ್ನು ಸಿ ಎಂ ಸ್ಥಾನದಿಂದ ಇಳಿಸೋದು ಸುಲಭದ ಮಾತಲ್ಲ. ಸಾಕ್ಷಾತ್ ರಾಹುಲ್ ಗಾಂಧಿ ಅವರು ಅದನ್ನು ಒಪ್ಪೋದಿಲ್ಲ, ಸೋನಿಯಾ ಪ್ರಿಯಾಂಕಾ ಅವರು ಕೂಡ ಒಪ್ಪೋದಿಲ್ಲ. ಕಾರಣ, ಇಡೀ ದೇಶದಲ್ಲಿ ಅಹಿಂದ ಶಕ್ತಿಯ ಮೂಲಕ ಗೆಲ್ಲಬಹುದಾದಂಥ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ಗೆ ಮತ್ತೆ ಮತ್ತೆ ಜೀವ ಕೊಟ್ಟಂತಹ ಒಂದು ಗರ್ಭಗುಡಿ ಕರ್ನಾಟಕದಲ್ಲಿ ದೇವರಾಜ ಅರಸು ಏನು ಮಾಡಿದ್ರು, ಈಗ ಸಿದ್ದರಾಮಯ್ಯ ಅವರು ಏನು ಮಾಡ್ತಿದ್ದಾರೆ, ಅವರ ಹೋಲಿಕೆ ಒಂದು ಅಂತಲ್ಲ, ಅವರು ಬೇರೆ ಇವರು ಬೇರೆ. ಆದರೆ ಅಹಿಂದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು, ಆ ಸಮುದಾಯಗಳ ಪರವಾಗಿ ಗಟ್ಟಿಯಾಗಿ ನಿಂತವರು ಇಬ್ಬರು ನಾಯಕರು. ಈಗ ಸಿಸಿ ಕ್ಲೀನ್ ಕಾಂಗ್ರೆಸ್, ಸ್ವಚ್ಛ ಕಾಂಗ್ರೆಸ್ ಮೂಲಕ 28 ಮತ್ತು 29 ದೊಡ್ಡ ಟಾರ್ಗೆಟ್ ಇಟ್ಕೊಂಡು ಪ್ಲಾನ್ ಮಾಡ್ತಿರುವಂಥದ್ದು. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು 28ರಂಥವರು ಕೂಡ ಅತ್ಯುನ್ನತ ಹುದ್ದೆ ಪಡೆಯೋದು ಕಷ್ಟ ಆಗಬಹುದು. ಆಲ್ಟರ್ನೇಟಿವ್ ಬೇರೆ ಬೇರೆ ಪಕ್ಷದ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಸಿಗಬಹುದು. ಸಚಿನ್ ಪೈಲಟ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಂತರ AICCಯ ಸಾರಥ್ಯ ಆಗ್ತಾರೆ ಅನ್ನೋ ಚರ್ಚೆಗಳೇನಿದೆ, ಅವರ ನಂತರದ ಅವಕಾಶದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ AICCಯ ಸಾರಥ್ಯದ ಅವಕಾಶ ಸಿಕ್ಕರೂ ಅಚ್ಚರಿ ಇಲ್ಲ. ಹಾಗಿದ್ರೆ ಸಿದ್ದರಾಮಯ್ಯ ಅವರನ್ನು ಇಳಿಸಬೇಕು ಅನ್ನುವಂತಹ ಜರೂರತ್ತು, ಆ ಕಾರಣಕ್ಕೋಸ್ಕರ ಅನಗತ್ಯವಾಗಿ ಹೇಳಿಕೆಗಳನ್ನು ಕೊಡ್ತಿರುವಂತಹ ಡಿ ಕೆ ಬಣದ ನಾಯಕರು ಯಾರ್ಯಾರ ತಲೆದಂಡ ಆಗಬಹುದು, ಕಮೆಂಟ್ ಮಾಡಿ.